ನಮಸ್ಕಾರ. ಮಾನವೀಯತೆ ಎಂದರೆ ಸುಮ್ಮನೆ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ಕೆಲಸ ಮಾಡಿ ಸವಿಯೋದೇ ಮೇಲು. ವಿಶೇಷ ಮತ್ತು ಸರಳ ವ್ಯಕ್ತಿ ವಿಶೇಷಚೇತನ ಮಕ್ಕಳಿಗಾಗಿ ಮಾಡಿರುವ ಸಹಾಯದ ಬಗ್ಗೆ ತಿಳಿಯೋಣ. ಮಗು ಕಾಲಿನ ಬೆರಳುಗಳ ಮೇಲೆ ನಡೆಯುತ್ತಿದ್ದನು. ಎರಡೂ ಕಾಲುಗಳ ಸ್ನಾಯುಗಳು ಬಿಗಿಯಾಗಿರುವುದರಿಂದ ಮಗುವಿಗೆ ಸ್ವತಃ ನಡೆಯಲು ಆಗದಿರುವ ಕಾರಣ ಶಾಲೆಗೆ ಮತ್ತು ಫಿಸಿಯೋಥೆರಪಿ ಕೇಂದ್ರಕ್ಕೆ ಪಾಲಕರು ಮಗುವನ್ನು ಹೊತ್ತುಕೊಂಡು ಬರುತ್ತಿದ್ದರು. ವೈದ್ಯರು ಮಗುವಿನ ಎರಡೂ ಕಾಲಿನ ಆಪರೇಷನ್ ಆಗಬೇಕು, ಆಪರೇಷನ್ ಮಾಡಿಸಿದರೆ ಕಾಲಿನ ಟೈಟ್ನೆಸ್ ಕಡಿಮೆ ಆಗುತ್ತದೆ ಎಂದು ಸಲಹೆ ನೀಡಿದರು. ಪಾಲಕರು ವೈದ್ಯರ ಸಲಹೆ ಮೇರೆಗೆ ಆಪರೇಷನ್ ಮಾಡಿಸಲು ಮುಂದಾದ ಪಾಲಕರಿಗೆ ಆಪರೇಷನ್ಗೆ 1 ಲಕ್ಷದ ಮೇಲೆ ಖರ್ಚಾಗುತ್ತದೆ ಎಂದು ತಿಳಿದು ದಿನಗೂಲಿ ಮಾಡುವ ಪಾಲಕರಿಗೆ ಆಪರೇಷನ್ ಅಸಾಧ್ಯವಾಯಿತು. ನಂತರ ಪಾಲಕರು ಜನಮುಖಿ ಸಂಸ್ಥೆಯ ಸಂಯೋಜಕರಾದ ಬಸವರಾಜ್ ಮ್ಯಾಗೇರಿ ಸರ್ ಅವರಿಗೆ ವಿಷಯ ತಿಳಿಸಿದರು. ಅವರು ಸಂತೋಷ್ ಲಾಡ್ ಫೌಂಡೇಶನ್ ಅವರೊಂದಿಗೆ ಮಾತನಾಡಿದರು. ಕಳೆದ ಮೇ ತಿಂಗಳಿನಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ನ ಸಹಾಯ ಹಸ್ತದಿಂದ ಮಗುವಿನ ಎರಡೂ ಕಾಲಿನ ಆಪರೇಷನ್ ಮಾಡಿಸಿದರು. ಮಗುವಿನ ಆಸ್ಪತ್ರೆಯ ಸಂಪೂರ್ಣ ಜವಾಬ್ದಾರಿಯನ್ನು ಫೌಂಡೇಶನ್ ಅವರೇ ನೋಡಿಕೊಂಡರು. ಇದೇ ರೀತಿ ಕಲಘಟಗಿಯ ಇನ್ನೂ 3 ಮಕ್ಕಳಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಜವಾಬ್ದಾರಿಯಿಂದ ಮಕ್ಕಳಿಗೆ ಆಪರೇಷನ್ ಕೂಡ ಆಗಿದೆ. ಆಪರೇಷನ್ ಆದ ನಂತರ ಮಗುವಿಗೆ ಪ್ರತಿನಿತ್ಯ ಫಿಸಿಯೋಥೆರಪಿ ಮಾಡಿಸಬೇಕೆಂದು ವೈದ್ಯರು ಸಲಹೆಯನ್ನು ತಿಳಿಸಿದ್ದಾರೆ. ಸಂತೋಷ್ ಲಾಡ್ ಫೌಂಡೇಶನ್ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವ ಧಾರವಾಡ ಮತ್ತು ಕಲಘಟಗಿಯಲ್ಲಿ ಸಮನ್ವಯ ಶಿಕ್ಷಣದ ಜೊತೆಗೆ ಉಚಿತ ಫಿಸಿಯೋಥೆರಪಿ ಕೇಂದ್ರವನ್ನು ನಡೆಸುತ್ತಿದ್ದು 600 ಮಕ್ಕಳಿಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಉಚಿತ ಫಿಸಿಯೋಥೆರಪಿ ಕೇಂದ್ರದಿಂದ ವಿಶೇಷಚೇತನ ಮಕ್ಕಳ ಪಾಲಕರಿಗೆ ತುಂಬ ಸಹಾಯವಾಗಿದೆ. ಕಲಘಟಗಿಯ ಎಲ್ಲ ಪಾಲಕರು ಸಂತೋಷ್ ಲಾಡ್ ಫೌಂಡೇಶನ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಮಕ್ಕಳ ಪ್ರೇಮಿಯಾಗಿರುವ ಮತ್ತು ಜನರ ನೋವು ನಲಿವುಗಳಿಗೆ ಸ್ಪಂದಿಸುವಂತಹ ಸಂತೋಷ್ ಲಾಡ್ ಸರ್ಗೆ ಮುದ್ದು ಮಕ್ಕಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಲಾಡ್ ಸರ್ ಅಂತ ಶಾಸಕರನ್ನು ನಾವು ಎಲ್ಲಿ ನೋಡಿರುವುದಿಲ್ಲ. ಇನ್ನೂ ಜನರಿಗೆ ಸಹಾಯ ಸಹಕಾರ ಮಾಡಲು ದೇವರು ಅವರಿಗೆ ಹೆಚ್ಚು ಶಕ್ತಿ ನೀಡಲಿ ಎಂದು ಆಶಿಸುತ್ತೇವೆ. ತಾಯಿಗೆ ಆಯ್ತು, ಮಕ್ಕಳಿಗೆ ಆಯ್ತು, ಎಷ್ಟು ಹೆಲ್ಪ್ ಮಾಡಿದಾರಂದ್ರಿ, ಭಾಳ ಹೆಲ್ಪ್ ಮಾಡತ್ತಾರ್ರಿ ಅವರು. ಇದ ಹೆಲ್ಪ್ನ ಮುಂದೆ ಇನ್ನೂ ನಡೆಸ್ಕೊಂತ ಹೋಗ್ಲಿ ಅವರು ಅಂತಂದು ಕೇಳ್ಕೊಂತೀರಿ ನಾ ಇಷ್ಟರಿ. ಸಂತೋಷ್ ಲಾಡ್ ಸರ್ ಅವರಂತೆ ವಿಶೇಷಚೇತನ ಮಕ್ಕಳ ಬಗ್ಗೆ ಅತಿ ಮುತುವರ್ಜಿಯನ್ನು ವಹಿಸುವಂತಹ ಸಂತೋಷ್ ಲಾಡ್ ಫೌಂಡೇಶನ್ನ ಅಧ್ಯಕ್ಷರಾದ ಆನಂದ್ ಕಲಾಲ್ ಸರ್, ಹರೀಶ್ ಸರ್, ಮುರಳಿ ಸರ್, ಸಂದೀಪ್ ಸರ್, ಬಾಳು ಸರ್, ಓಂಕಾರ್ ಸರ್ ಇನ್ನೂ ಮುಂತಾದವರು ಸಹ ಕೇಂದ್ರಕ್ಕೆ ಪ್ರತಿ ಸಾರಿ ಭೇಟಿ ನೀಡುತ್ತಾರೆ ಮತ್ತು ಕೇಂದ್ರದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ಬಗ್ಗೆ ಮತ್ತು ಪ್ರತಿದಿನ ನಡೆಯುವ ಫಿಸಿಯೋಥೆರಪಿಯನ್ನು ವೀಕ್ಷಿಸುತ್ತಾರೆ. ಮಕ್ಕಳ ಸುಧಾರಣೆಯಾಗುತ್ತಿರುವುದನ್ನು ಪಾಲಕರ ಕೇಳಿ ತಿಳಿದುಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ.